ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಪ್ರೈಸ್ ದ ಲಾರ್ಡ್. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ನಾನು ಕಂಡಂಥ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇವತ್ತು ತೋರಿಸ್ತಾ ಇದ್ದೇನೆ. ಈ ಚಿತ್ರವನ್ನು ನೀವು ನೋಡಿದಾಗ ನಿಮಗೆ ಏನನಿಸುತ್ತದೆ? ಒಂದು ಲಾರಿಯಲ್ಲಿ ತುಂಬ ಒಂದು ಮರಗಳನ್ನು ಕಡಿದು ತುಂಬಿಸಿ ಹೋಗುತ್ತಿರುವುದನ್ನು ನೀವು ಗಮನಿಸುತ್ತಿರಬಹುದು. ಪೂರ್ತಿಯಾಗಿ ಆ ಒಂದು ಗಾಡಿಯ ಮೇಲೆ ಪೂರ್ತಿಯಾಗಿ ಸೌದೆಯನ್ನು ತುಂಬಿಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಅದರ ಕೆಳಗಡೆ, ಅದರ ಒಂದು ಶೀಟ್ ಮೇಲೆ ಕೆಳಗಡೆ ನೋಡ್ರಿ, ಪ್ಲ್ಯಾಂಟ್ ಮೋರ್ ಟ್ರೀಸ್ ಅಂತ ಬರೆದಿರೋದನ್ನು ನೀವು ನೋಡ್ತಾ ಇದ್ದೀರಾ. ನನ್ನ ಪ್ರಿಯರೇ, ಅವರೇ ಮರಗಳನ್ನು ಕಡಿದು ಮರಗಳನ್ನು ಬೆಳೆಸಿರಿ ಅಂತ ಹೇಳುವುದು ನಗಪಾಟ್ಲಾಗಿದೆಯಲ್ವ? ಇದನ್ನು ನೋಡಿ ನಿಜಾನೇ, ಅವರೇ ಕಡಿಯೋರು ಅವರೇ ಬೆಳೆಸಿರಿ ಅಂತ ಹೇಳೋದು ಒಂದಕ್ಕೊಂದು ಸಂಬಂಧನೇ ಇಲ್ಲಪ್ಪ. ಹೇಳೋದೊಂದು ಮಾಡೋದೊಂದು. ಅವರ ರೀತಿ ನೀತಿಗಳನ್ನು ನೋಡುವಾಗ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಇದೇ ರೀತಿ ದೇವರು ಕೂಡ ಕೆಲವು ಸಾರಿ ನಮ್ಮನ್ನು ನೋಡಿ ನಗ್ತಾರೆ. ಅವರು ಅಂದ್ಕೊಳ್ತಾರೆ, ಇವರು ಹೇಳೋದಕ್ಕೂ ಇವರು ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಸೊ ಕಡಿದವರೇ ಬೆಳೆಸಿರಿ ಅಂತ ಹೇಳುವುದು ವಿಪರ್ಯಾಸ, ನಗಪಾಟ್ಲು. ಅದಕ್ಕೆ ದೇವರ ವಾಕ್ಯದಲ್ಲಿ ಮೊದಲ ಯೋಹಾನನ ಪತ್ರಿಕೆ ಅದರ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು, ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂದು ಹೇಳುತ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಅತ್ತೆ ನನ್ನ ಸೊಸೆಯನ್ನು ನಾನು ಪ್ರೀತಿಸ್ತೇನೆ, ಗಂಡನು ನನ್ನ ಹೆಂಡತಿಯನ್ನು ನಾನು ಪ್ರೀತಿಸ್ತೇನೆ, ಹೆಂಡತಿ ನನ್ನ ಗಂಡನನ್ನು ಗೌರವಿಸ್ತೇನೆ, ಹೀಗೆ ಹೇಳಬಹುದು ಬಾಯಲ್ಲಿ. ಆದರೂ ನಿಜವಾಗಿ ಮಾಡ್ತಾರಾ? ನಿಜವಾಗಿ ಮಾಡಬೇಕು. ಈ ಕಾಲಗಳಲ್ಲಿ ಯಾವಾಗಲೂ ಅಷ್ಟೇ, ಬಾಯಿ ಬೊಂಬಾಯಿ, ಬಾಯಿ ಬಡಿಕೆ, ಅಂದರೆ ಮಾತಾಡೋದು ಜಾಸ್ತಿ, ಅದೇನು ಗಣಗಣಿಸುವಂಥ ಏನು ಕಾಂಚಾಣದ ರೀತಿಯಲ್ಲಿ ಶಬ್ದ ಮಾತ್ರ ಜಾಸ್ತಿ, ಕೆಲಸ ಮಾತ್ರ ಕಡಿಮೆ. ಕೆಲವರೆಲ್ಲ ಹಾಗೆ ಅಲ್ವಾ, ಹೇಳ್ಕೊಳ್ಳೋದು ಜಾಸ್ತಿ, ಮಾಡೋದಂತೂ ತುಂಬ ತುಂಬ ಕಡಿಮೆ. ದೇವಜನವೇ, ನಾವು ಆ ರೀತಿಯಾಗಿರಬಾರ್ದು. ಹೇಳೋದಕ್ಕೂ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರಬಾರದು. ನಾವು ಪ್ರಯತ್ನಿಸಬೇಕು. ಪೂರ್ತಿ 100% ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅಂತಲ್ಲ. ಆದರೆ ಒಂದು ನೋಡಿ, ಮರ ಕಡಿಯುವವರು ಆ ಬೋರ್ಡನ್ನು ಹಾಕಿದ್ರೆ ಹೇಗಿರುತ್ತದಲ್ವ? ನಿಮಗೆ ಯಾವುದಾದ್ರೂ ಈ ರೀತಿಯಾದಂಥ ವಿಚಿತ್ರವಾದಂಥ ಚಿತ್ರ ಇಲ್ಲವೇ ಅರ್ಥ ಕೊಡುವಂಥ ವಿಷಯಗಳಿದ್ದರೆ ನೀವು ನನಗೆ ತಿಳಿಸಿರಿ. ನಾನು ಬೇರೊಬ್ಬರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತು ನಾವು ತಿಳಿದಿರೋದೆಂದರೆ, ಬಾಯಿ ಕೃತ್ಯ, ನಮ್ಮ ಮನಸ್ಸು ಕೃತ್ಯ, ನಾವು ಹೇಳೋದು ನಾವು ಮಾಡೋದು ಒಂದೇ ಆಗಿರಲಿ. ಆಗ ದೇವರು ನಮ್ಮನ್ನು ಮೆಚ್ಚುತ್ತಾನೆ, ನಾವು ಮಾಡುವಂಥ ಕಾರ್ಯಗಳನ್ನು ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಬಾಯಲ್ಲೆಂದು ಹೇಳಿ ಕೈಯಲ್ಲೊಂದು ಮಾಡುವುದು ಬೇಡಪ್ಪ. ಇವತ್ತು ಆ ಚಿತ್ರದಲ್ಲಿ ನೋಡಿದ್ದೇವೆ, ಮರಗಳನ್ನು ಕಡಿಯುವವರೇ ಮರಗಳನ್ನು ಉಳಿಸಿರಿ ಬೆಳೆಸಿರಿ ಅಂತ ಹೇಳುವುದು ವಿಪರ್ಯಾಸ. ಕೆಲವು ಸಂದರ್ಭಗಳಲ್ಲಿ ನಾವು ಹಾಗೇನೆ ಹೇಳೋದೊಂದು ಮಾಡೋದೊಂದು ಮಾಡ್ತೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸಿರಿ. ಇನ್ನು ಮುಂದಾದರೂ ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ರೀತಿಯಲ್ಲಿ ನಿನ್ನ ವಾಕ್ಯಾನುಸಾರವಾಗಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ನಮ್ಮನ್ನು ಪ್ರೀತಿಸುವ ಪ್ರೀತಿ ಸ್ವರೂಪನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.